ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಪ್ಯಾಂಟ್ ನೋಡಿ, ಈ ಶರ್ಟ್ ನೋಡ್ರಿ. ಬೇಗುಂಡ, ಅದ್ರಲ್ಲಿರೋ ಎಲ್ಲ ಡಿಸೈನ್ಗಳು ಸೂಪರ್ ಆಗಿದೆ ಕಣ. ಅದನ್ನ ತಂದಿಟ್ಟಿದ್ದೆ ನಾನು. ಇಂಥ ಡ್ರೆಸ್ ಹಾಕೊಳಕ್ಕೆ ನೀನಾದ್ರೂ ಹೇಳ ಪರಮೇಶ. ಏನೋ ಆಸೆ ಪಡ್ತಿದ್ದಾಳೆ, ಸೆಲೆಕ್ಟ್ ಮಾಡ್ಕೊಳ. ಪರಮ, ನನಗ್ ಬೇಡ ಕಣ. ನನ್ಗೆ ಯಾವ ತರ ಡ್ರೆಸ್ ಬೇಕು ನಾನು ಹೊಲ್ಸ್ಕೊಂಡು ಹಾಕೋತೀನಿ. ನಾನೇ ಹೊಲ್ಕೊಡ್ತೀನಿ. ನನ್ಗೂ ಟೈಲರಿಂಗ್ ಬರುತ್ತೆ. ಓ, ಅದು ಬೇರೆ ಬರುತ್ತೋ? ಚಾಲೆಂಜ್ ಮಾಡಿ ಹೇಳ್ತೀನಿ. ನೀವ್ ಹೊಲಸ್ಕೊಡೋದಕ್ಕಿಂತ ನಾನು ವಿಭಿನ್ನವಾಗಿ ಡ್ರೆಸ್ ಹೊಲ್ಕೊಡ್ತೀನಿ. ಅಷ್ಟೇ ಅಲ್ಲ, ಎಳ್ಕೊಂಡ್ ಬಂದು ನಾನೇ ಹಾಕ್ತೀನಿ. ಆದ್ಮೇಲೆ ಏನೇ ಬೆಳಗ್ಗೆಯಿಂದ ಹೊಲಿತಾ ಕೂತಿದ್ಯಾ? ಕಾಫಿ ಕುಡ್ದಿಲ್ಲ, ತಿಂಡಿ ತಿಂದಿಲ್ಲ. ಬಾ, ಕಾಫಿ ಕುಡ್ದು ತಿಂಡಿ ತಿನ್ನು. ಪಾರು, ನಮ್ ಗುಂಡಣ್ಣವ್ರ ಡ್ರೆಸ್ ರೆಡಿ ಆಗೋವರೆಗೂ ನಾನು ಏನು ಮಾಡೋದಿಲ್ಲ ಕಣೆ. ಏನ್ ಬೇಕಾದ್ರೂ ಮಾಡ್ಕೊ. ಬರ್ರಿ ಬರ್ರಿ ಗುಂಡಣ್ಣವ್ರ, ಬರ್ರಿ 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 ಬರ್ರಿ. ಭಾವ, ಡ್ರೆಸ್ ತುಂಬಾ ಚೆನ್ನಾಗಿ ಹೊಲ್ದಿದಾರಂತೆ. ಇದು ಬೇಕಿತ್ತಾ? ನನ್ನ ಪಾಡಿಗೆ ನಾನು ಇದ್ದೆ. ಅದನ್ನ ಬಿಟ್ಟು ಬೇರೆಯವ್ರು ಹೊಲ್ದಿರೋ ಡ್ರೆಸ್ ಹಾಕೊಳ್ಳೋದು ಏನ್ ಚೆನ್ನಾಗಿರುತ್ತಮ್ಮ? ರೀ ಗುಂಡಣ್ಣವ್ರ, ಲೇಟ್ ಆಗತ್ ಬರ್ರಿ. ಆಮೇಲೆ ರಾವ್ ಕಡೆ ಶುರು ಆದ್ರೆ ತ್ರಾಸ ಆಗತಿ. ಪರಮ, ಬೇಗ ಬರೋ. ಯಾವಾಗ ನೋಡಿದ್ರು ಪರಮ 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 ಅಂತಿರ್ತೀರ. ಈ ಮನೇಲಿ ಯಾರು ನಿಂಗೆ ಪರಿಚಯ ಇಲ್ವೇನೋ? ನಿನ್ ಪಕ್ಕದಲ್ಲಿದ್ದ ನಂಗೆ ಧೈರ್ಯ ಜಾಸ್ತಿ ಕಣ. ಸಾಕಾದಾಗ ಹೇಳ್ದೆ. ಪರಮೇಶ, ನಿನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಆಸೆ ಈಡೇರಿಸ್ದೆ. ಗುಂಡಣ್ಣವ್ರಿಗೋಸ್ಕರ ಸ್ಟೈಲಿಶ್ ಆಗಿ ಡ್ರೆಸ್ ಹೊಲ್ದಿದ್ದೀನಿ. ಇದನ್ನೇನಾದ್ರೂ ಅವ್ರು ಹಾಕೊಂಡ್ಬಿಟ್ರೆ ಕಾಲೇಜ್ ಹುಡುಗನ್ ತರ ಕಾಣಿಸ್ತಾರೆ. ಸದ್ಯಕ್ಕೆ ಈ ಡ್ರೆಸ್ ಹಾಕೊಳ್ಳಿ. ಇನ್ನು 1 ವಾರದಲ್ಲಿ 4-5 ಡ್ರೆಸ್ ಹೊಲಿತೀನಿ. ಗುಂಡ, ಏನೋ ಕಾಲೇಜ್ ಹುಡುಗನ್ ತರ ಕಾಣಿಸ್ತಾ ಇದೀಯಾ? ಅಲ್ಲೇ ಪರಮ, ಈ ಡ್ರೆಸ್ ನನಗೆ ಏನೋ ಚೆನ್ನಾಗಿ ಕಾಣುತ್ತೆ. ನಾನೊಬ್ಬ ಲಾಯರ್ ಆಗಿ ಡ್ರೆಸ್ ಹಾಕೊಂಡು ಕೋರ್ಟ್ ಹತ್ರ ಹೋದ್ರೆ ನನ್ನ ಕ್ಲೈಂಟ್ಗಳು ಏನ್ ಅನ್ಕೊಳಲ್ಲ. ಆಗ ಈ ಡ್ರೆಸ್ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ನಂಗೂ ಇಷ್ಟ ಆಯ್ತು. ಪಾರು, ನಿನ್ಗೇನ್ ಅನ್ನಿಸ್ತೆ? ಗುಂಡಣ್ಣವ್ರು ಈ ಡ್ರೆಸ್ ನಲ್ಲಿ ಏನೋ ವಿಶೇಷವಾಗಿ ಗಂಟೆ ತರ ಕಾಣಿಸ್ತಾ ಇದಾರೆ. ಆದ್ರೆ ಗುಂಡಣ್ಣವ್ರು ಹೌದಾ ಅಲ್ವಾ ಅನ್ನೋದು ಅನುಮಾನ. ಮೇಡಮ್ನವ್ರೆ, ಮುಖ ನೋಡೋದು ಗೊತ್ತಾಗಲ್ವಾ? ಗೊತ್ತಾಗತ್ರಿ. ಅಕ್ಕ, ಗುಂಡಣ್ಣವ್ರ ದಿನ ಕರಿಕೊಂಡು ಹಾಕೊಂಡಿದಾರಲ್ಲ, ಇವತ್ತು ಹಾಕೊಂಡಿಲ್ಲ ಅಂತ ಗೊತ್ತಾಗಂತೆ. ಎಲ್ರು ನೋಡಿದ್ದೈತಲ್ಲ, ತೆಗೆದು ಬಿಸಾಕ್ತೀನಿ. ಸಾಧ್ಯನೇ ಇಲ್ಲ. ನಾನು ಈ ಡ್ರೆಸ್ಗೆ ಮಾಟ ಮಂತ್ರ ಮಾಡ್ತಿದ್ದೀನಿ. ನೀವೇನಾದ್ರೂ ಈ ಡ್ರೆಸ್ ಬಿಚ್ಚಿದ್ರೆ ತಲೆ ಸುತ್ತ ಬಂದ್ ಬೀಳ್ತೀರಾ. ಪ್ರಾಣನೇ ಹೋಗುತ್ತೆ. ಓಂ ಕಣ್ ಬೇಗ ಕಟ್ಟಿ ತಾಳಿ. ಏನಾಯ್ತಾ? ಪರಮ, ಏನೋ ಶಾಕ್ ಕೊಡ್ದಂಗ ಆಗ್ಬಿಡ್ತಾ. ಮುಖ ನೋಡಿದ್ರೆ ಲಾಯರ್ ಗುಂಡಣ್ಣವ್ರ ತರನೇ ಇದ್ರ. ಡ್ರೆಸ್ ಮಾತ್ರ ಪರೋಡಿಗಳ ತರ ಇದೆ. ನಾನು ಹೇಳದ್ನಲ್ಲ, ಒಂದೇ ತಾಯಿ ಮಕ್ಕಳು ಒಂದೇ ತರ ಇರ್ತೀವಿ. ಏನ್ರಿ ಇವಾಗ? ಏನ್ ಸರ್, ಸ್ಕೋಪ್ ಕೊಟ್ರೆ ನಂಗೆ ತಮಾಷೆ ಮಾಡ್ತೀರಾ? ನಿಮ್ ಮುಖ ನೋಡಿದ್ರೆ ನೀವೇ ಲಾಯರ್ ಗುಂಡಣ್ಣ ಅಂತ ಎಂತವ್ರಿಗೂ ಗೊತ್ತಾಗುತ್ತೆ. ಮತ್ತೆ ಯಾಕೆ ನಿಮ್ಗೆ ಗೊತ್ತಾಗ್ಲಿಲ್ಲ? ಏನ್ ಉತ್ತರ ಕೊಡ್ತೀರೋ ನೋಡೋಣ ಅಂತ ಟ್ರೈ ಮಾಡಿದ್ರೆ ಚಿಚಿ ನೀವ್ ಈ ಲೆವೆಲ್ ಇಳಿಬಾರ್ದಿತ್ತು. ರೇ, ಈಗ ಏನ್ರಿ ಆಯ್ತು? ಸರ್, ನಾಯಿಗೆ ಪೇಟ ಕಟ್ಟರು ಚೆನ್ನಾಗಿರ್ತಾ, ಬೆಕ್ಕುಗೆ ಕೈ ಕಟ್ಟರು ಚೆನ್ನಾಗಿರ್ತಾ. ಆಗಿದೆ ನಿಮ್ಮ ಅವತಾರ. ನನಗೆ ಈ ಬಟ್ಟೆ ಬೇಕಾಗಿಲ್ಲ ರೀ. ಏನಾಯ್ತು? ಮೇಡಮ್ನವ್ರೆ, ಈ ತರ ಬಟ್ಟೆಗಳನ್ನ ಹಾಕೊಂಡ್ರೆ ನನ್ನ ಕ್ಲೈಂಟ್ ಬೈತಾರೆ. ಕೆಲಸ ಸಿಗ್ತಾ ಇಲ್ಲ, ಕೋರ್ಟ್ ಒಳಗಡೆ ಸೇರಿಸ್ತಾ ಇಲ್ಲ. ಅದಕ್ಕೆ ನನಗೆ ಈ ಬಟ್ಟೆ ಬೇಕಾಗಿಲ್ಲ. ಹಾಗೆ ಹೇಳಿದ್ರೆ ಹೇಗೆ? ಇಷ್ಟೊಂದ್ ಬಟ್ಟೆಗಳಿದೆ, ದಿನ ಒಂದೊಂದ್ ಬಟ್ಟೆ ಹಾಕೊಂಡೋಗಿ. ಜನ ಯಾವ್ದನ್ನ ಒಪ್ತಾರೋ ಅದನ್ನೇ ಕಂಟಿನ್ಯೂ ಮಾಡಿ. ರೀ ನಾಗವಲ್ಲಿ ಅವರೇ, ಇದಕ್ಕೆಲ್ಲ ಡಿಸೈನ್ ಅಂತಾರೇನ್ರಿ? ಈ ಬಟ್ಟೆಗಿಂತ ಈ ಬಟ್ಟೆಗಳು ಕೆಟ್ಟದಾಗಿದೆ. ನಾನ್ ನಿಮ್ಗೋಸ್ಕರ ಅಂತ ಪ್ರೀತಿ ಬೆರೆಸಿ ಹೊಲ್ಕೊಟ್ಟಿರುವಾಗ ಹೀಗ್ ಹೇಳೋದ? ಮೇಡಮ್ನವ್ರೆ, ಪರಮಾನು ನನ್ನ ಕೈಗೆ ಸಿಗ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇವ್ರ ಅರೇಂಜ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಇವ್ರಿಗೆ ನೀವೇ ಬುದ್ಧಿ ಹೇಳಿ. ಪ್ರೀತಿಯಿಂದ ಹೊಲ್ಕೊಟ್ಟಿರೋ ಬಟ್ಟೆನ ನೀವು ಹಾಕೊಳ್ಳೇಬೇಕು. ಯಾವುದೇ ಕಾರಣಕ್ಕೂ ನಾನು ಹಾಕಲ್ಲ ರೀ. ಆಕಾಶ ತಲೆ ಮೇಲೆ ಬಿದ್ರು ಸರಿ, ಭೂಮಿ 2 ಭಾಗ ಆದ್ರೂ ಸರಿ, ಭೂಮಿ ತಾಯಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಹೊರತು ನೀವು ಕೊಟ್ಟ ಬಟ್ಟೆ ಹಾಕಲ್ಲ. ಗುಂಡು ಗುಂಡು. ಈ ಫೋಟೋದಾಗಿರೋದು ನೀನೇನೋ ಕಂದ? ನಾನೇ ಲಾಯರ್ ಗುಂಡಣ್ಣ. ನಿಮ್ಮ ಹತ್ರ ನನ್ನ ಫೋಟೋ ಹೇಗ್ ಬಂತು? ಸರ್, ಯಾರೋ ನಿಮ್ಮನ್ನ ಅರ್ಜೆಂಟ್ ನೋಡ್ಬೇಕಂತೆ ಕರಿತಾ ಇದಾರೆ. ನಾವು ಬಿಸಿ ಇದೀವಿ, ಬರಕ್ಕಾಗಲ್ಲ. ನಮ್ ತೌಲೆ ಅವಾಜಾ? ರೌಡಿಗಳ ಕಳ್ಸಿ ಕಿಡ್ನಾಪ್ ಮಾಡ್ತಿದ್ರೆ ಬಿಡಿಸ ನನ್ನ. ಆಗ್ಬಲ್ಲಿ ಏನಿದೆಲ್ಲ? ಗುಂಡು, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಈಗೇನು ಈ ಬಟ್ಟೆ ನೀವೇ ಹಾಕೋತಿರೋ ಇಲ್ಲ ನಾನ್ ಹಾಕ್ಲೋ ಅಥವಾ ಇವ್ರ ಕೈಲಿ ಹಾಕಿಸ್ಲೋ? ಮೇಡಮ್, ಈಗೇನು ಇವ್ರು ಹಾಕಿರೋ ಬಟ್ಟೆ ತೆಗ್ಸಾಕಿ, ನೀವು ಹೊಲ್ದಿರೋ ಬಟ್ಟೆ ಹಾಕ್ಬೇಕಷ್ಟೇ ತಾನೆ? ಅಯ್ಯೋ ಬಿಡಿ ಮೇಡಮ್, ಅದೇನ್ ದೊಡ್ಡ ಕೆಲಸ. ನನಗೆ 2 ಫ್ಯಾಮಿಲಿ 4 ಮಕ್ಳು, ಎಷ್ಟು ಬಟ್ಟೆ ಚೇಂಜ್ ಮಾಡಿಲ್ಲ ನಾನು. ಅಯ್ಯೋ, ನಾನೇ ಚೇಂಜ್ ಮಾಡ್ಕೊಂಬತ್ತೀನಿ, ಕೊಡ್ರಿ. ನೋಡಿದ್ರ ಮೇಡಮ್, ಬಟ್ಟೆ ತಂದ್ಕೊಡ್ತೀನಿ, ಇದೇ ಡಿಸೈನ್ ಹೊಳ್ಕೊಳ್ಳಿ ಮೇಡಮ್. ನೀವೇನ್ ಬಟ್ಟೆ ತಂದ್ಕೊಡ್ಬೇಡಿ, ಇಲ್ಲಿರೋ ಡ್ರೆಸ್ ಎಲ್ಲ ನಿಮ್ಗೆನೆ. ಆದ್ರೆ ಒಂದ್ ಮಾತು, ಏನ್ ಮೇಡಮ್? ಇವ್ರನ್ನ ಬಟ್ಟೆ ಬದಲಾಯಿಸೋದಕ್ಕೆ ಒಪ್ಸಿದ್ರಲ್ಲ, ಹಾಗೇನೆ ನನ್ನ ಮದ್ವೆ ಮಾಡ್ಕೊಳಕ್ ಒಪ್ಸ್ರಿ.